ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಎರಡೆರಡು ಲಾಗ್ ಒಂದೇ ದಿನ ಎರಡೆರಡು ಲಾಗ್. ಇವತ್ತು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಅವ್ರ ಅಣ್ಣನ ಜೊತೆ ಟೀ ಕುಡ್ಕೊಂಡು ಸಂಜೆ ಆಗಿದೆ. ಇವಾಗ ಏನಕ್ಕೆ ನನ್ನ ಫ್ರೆಂಡ್ ಮನೆಗೆ ಬಂದಿದೆ ಅಂತ ಹೇಳ್ತೀನಿ. ನನ್ನ ಫ್ರೆಂಡು ನನಗೋಸ್ಕರ ಮ್ಯಾಗಿ ಮಾಡ್ತಾ ಅನ್ನ ದಾಸೋ ಥರ ಕಾಣಿಸ್ತಾ ಇದೆ ಮ್ಯಾಗಿಲಿ ಪ್ರಿಪೇರಿಂಗ್. ನನ್ನ ಫ್ರೆಂಡ್ ಮನೆಗೆ ಯಾವಾಗ ಬಂದರೂ ಬರೀ ಕುಕ್ಕಿಂಗ್ ಲಾಗೆ ಆಗುತ್ತೆ. ಬಾಯ್ಲ್ ಬೇರೆ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್. ನನ್ನ ಫ್ರೆಂಡು ಇವ್ರ ಅಣ್ಣ ನೋಡೋದ್ರೆ ಕರ್ಕೊಂಡು ಹೋಗಲ್ಲ 15 ರೂಪಾಯಿ ಟೀ ಕುಡಿಸ್ತಾನೆ. ನನ್ನ ಫ್ರೆಂಡ್ ನೋಡಿ ನನಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ. ನಮ್ಮ ಕಮೆಂಟ್ ಮಾಡ್ಬಿಟ್ರೆ ನನ್ನ ಮಗ ನಾಳೆದು ಬರಲಿ ಅಂತ. ಶೆಟ್ಟಿ, ಈ ಲಾಗ್ ನೀನು ನೋಡ್ತಾ ಇದ್ರೆ ನನ್ನ ಫ್ರೆಂಡ್ ಥರ ನೋಡಿಲ್ಲಿ. ನನ್ನ ಫ್ರೆಂಡ್ ಆಮ್ಲೆಟ್ ಮಾಡಿ ತಿನ್ನಿಸ್ತಾ ಇದ್ದಾನೆ. ಅಂಬಳೆ ಪಂಬಳೆ ಹಾಫ್ ಬಾಯ್ಲ್. Perfect soundtrack for a night drive, a stroll through the city, or simply unwinding after a long day. ಫ್ರೆಂಡ್ಸ್, ನಾನು ನನ್ನ ಫ್ರೆಂಡು ಇಲ್ಲಿ ಆಮ್ಲೆಟು ಮತ್ತು ಮ್ಯಾಗಿ ತಿನ್ಕೊಂಡು ಇಲ್ಲಿ ಮಜಾ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಐತಾಳ್ ಪಪ್ಪ ಕಾಯಕವೇ ಕೈಲಾಸ ಅಂತ ಕೂತಿದ್ದಾನೆ. ನೋಡೋಣ ಇರಿ ಏನು ಕಾಯಕ ಮಾಡ್ತಿದ್ದಾನೆ ಅಂತ. ಅಯ್ಯಯ್ಯೋ, ನೀರು ತರಕ್ಕೆ ಹೋಗ್ತಾ ಇದ್ದಾರೆ ನನ್ನ ಫ್ರೆಂಡು. ಎಲ್ಲ ಆಲ್ ದ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್. ಏನೋ ಹಂಗೆ ಇಟ್ಕೊಂಡಿದೆ ಕೆಳಗಿಟ್ಟು ಸ್ವಲ್ಪ. ಮತ್ತೆ ಮೊನ್ನೆ ಥರ ಆಗುತ್ತೆ. ಅವತ್ತಾಗಿತ್ತಲ್ಲ ಊರಿಗೆ ಒಂದ್ಸರಿ ಸ್ಟಾರ್ಟ್ ಮಾಡಬೇಕು. ಅವತ್ತು ಇವರೇ ಅವತ್ತೊಂದು 15-20 ನಿಮಿಷ ತಗೊಂಡು ಸ್ಟಾರ್ಟ್ ಮಾಡೋಕ್ಕೆ. ನಾನು ಬರೋಲ್ಲ. ಸೊ ನನ್ನ ಫ್ರೆಂಡು ಕೆಲಸ ಮಾಡಲಿ ಅಂತ ನೀರು ತರೋಕ್ಕೆ ನಾನು ಪುನಿನೇ ಬಂದ್ವಿ. ಇದು ನಮಗೊಂಥರ ಹಾಬಿ ಇದ್ದಂಗೆ. ಹಿಂದ್ಗಡೆ ನಮ್ಮ ಬಾಸ್ ಇದ್ದಾರೆ ನೋಡಿ, ನಗುವಿನ ಒಡೆಯ. ನೀರು ತಂದಿಟ್ಟಾಯಿತು. ಇವಾಗ ಈ ನೀರನ್ನ ಇದಕ್ಕೆ ಡಂಪ್ ಮಾಡ್ತಾರೆ. ಇದರಲ್ಲೇ ಪ್ಲಾಸ್ಟಿಕಲ್ಲೇ ಕುಡಿಯೋಲ್ಲ ಅಂತೀವ್ರು. ಒಳ್ಳೆ ಬಾಯ್ಸು. ನೋಡಿ ಫ್ರೆಂಡ್ಸ್, ಗಂಟೆ ಬಂದು 7. ನಾನು ತೋರಿಸ್ತಾ ಇಲ್ವ ಅಲ್ಲಿ? ಇವನು ಯಾರು ಹೇಳೋನು? ಯಾರು ಇವನು? ಸುಂದ್ರ. ಇವನೇ ಸುಂದ್ರ. ಕೋತಿ ನನ್ನ ಮಗ ಇದ್ದಂಗೆ ಅವನೇ ಸುಂದ್ರ ಅಂತೆ. ನೋಡಿ 7 ಗಂಟೆ ಆದ್ರೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ಅದು ಏನು ಸೂಪರ್ ಮೂವಿ ಬ್ರೋ. ಕಾಯಕವೇ ಕೈ ಕೆಲಸ. ಮ್ಯಾಗಿ ತಿಂದು ರೂಮ್ ಹೋಗೋಣ ಅನ್ಕೊಂಡೆ, ಆದ್ರೆ ಮಳೆ ಬರ್ತಾ ಇದೆ. ಅದಕ್ಕೆ ಇವಾಗ ಕ್ರಿಕೆಟ್ ಆಡೋದು. ಕಂಟೆಂಟ್ ಸಿಕ್ಕರೆ ಬಿಡಬಾರ್ದು. ಇವಾಗ ಒಳ್ಳೆ ಕ್ರಿಕೆಟ್ ಆಡೋಣ. ನನ್ನ ಫ್ರೆಂಡ್ ನೋಡಿ I can provide a description since you mentioned no. ಓಕೆ ಫ್ರೆಂಡ್ಸ್, ಮಳೆ ನಿಲ್ತು. ನನ್ನ ಫ್ರೆಂಡಿಗೆ ಬಾಯ್ ಹೇಳೋ ಟೈಮ್ ಬಂತು. ಬಾಯ್ ಮೈ ಫ್ರೆಂಡ್. ಅಡುಗೆ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡು. ನನ್ನ ಯಾಕೋ ಹೊರಗಂಡ ಏನಂತ ಅದಕ್ಕೆ ಹಿಂಗೆ ನೋಡೋದಕ್ಕೆ ವಾರ್ಗಂಡಲ್ಲಿ ನೋಡ್ತಾ ಇದ್ದಾನೆ. ಅಯ್ಯೋ ಡ್ಯಾಶ್ ನನ್ನ ಮಗನೆ ಅಂತ. ಬಾಯ್ ಸ್ಮೂತ್. ಇವನು ಹಿಡ್ಕೊಂಡಾಗ ಹಿಡ್ಕೊಬೇಡಿ, ಲ್ಯಾಪ್ಟಾಪು ಹಾಳಾಗುತ್ತೆ. ಹೊರಗಡೆ ಮಳೆ ಬರ್ತೈತೆ. ಇದನ್ನ ತಲೆ ಮೇಲೆ ಹಿಡ್ಕೊಂಡಾಗ ನನ್ನ ಮಗ ನಂಬಂಗಿಲ್ಲ ಇವನ್ನ. ಓಕೆ, ಬ್ಯಾಕ್ ಟು ರೂಮ್. ಊಟ ಮಾಡಿ ಮಲ್ಕೋಬೇಕು ಇವಾಗ. ನಮ್ಮ ಅನ್ನದಾತ ಪ್ರಭು ಅಕ್ಕಿ ಕ್ಲೀನ್ ಮಾಡ್ತಾಯಿದ್ದಾರೆ. ಪುನೀತ್ ಅವರು ತುಂಬ ಕೆಲಸ ಮಾಡ್ತಾರೆ. ಪುನೀತ್ ಅವರು ಇಲ್ಲಾಂದರೆ ನಮಗೆ ಅನ್ನದ ತುಂಬ ಕೊರತೆ ಇತ್ತು. ಇವಾಗ ನಮ್ಮದು ಗ್ಯಾಸು ಲಿಕ್ವಿಡ್ ಎಲ್ಲ ಕಮ್ಮಿ ಆಗಿದೆ ಪುನೀತ್ ಅವ್ರದ್ದು ಸ್ಪೆಷಾಲಿಟಿ ಅಂದರೆ ಅನ್ನ ರಸಮ್ಮು. ಹೆಂಗೆ ಮಾಡ್ತಾನೆ ಅಂದರೆ ಅನ್ನ ರಸಮ್ನ ಈ ಥರ ಆಡ್ತಿರ್ತಾನೆ. ನೀನು ನಂದು ಇದ್ದಂಗೆ ನಾನೆಲ್ಲ ತಿಳ್ಕೊತೀನಿ. ಮಸ್ತ್ ಅನ್ನ. ಇಂಡಕ್ಷನ್ ಚಿನ್ನ. ಇವತ್ತಷ್ಟೇ ಐತಾಳು ಹೇಳಿದ್ದಾನೆ, ಹಿಂಗೆ ಇಂಡಕ್ಷನ್ ಯೂಸ್ ಮಾಡ್ತಾ ಇದ್ರೆ ನಿಮ್ದು ಕರೆಂಟ್ ಬಿಲ್ ಬ್ಲಾಸ್ಟ್ ಆಗುತ್ತೆ ಅಂತ. ಅವ್ನು ಮೊದಲೇ ಹೇಳಿದೆಲ್ಲ ನಿಜ ಆಗುತ್ತೆ, ಅದೇ ಭಯ. ಗುಡ್ ಮಾರ್ನಿಂಗ್ ಗಾಯ್ಸ್. ಒಳ್ಳೆ ನಿದ್ದೆ ಆಯಿತು. ಅನದರ್ ಡೇ ಅನದರ್ ಲಾಗ್. ಬೆಳಗ್ಗೆ ಎದ್ದು ಬೆಳಗ್ಗೆ ಏನೋ ತೆಂಗ್ತ ನೋಡಿ ತಲೆಗೆ. ರಾತ್ರಿ ಹೊತ್ತು ನಿದ್ದೆನೇ ಆಗೋದು ಅಂತಾರೆ. ಬಟ್ ಪುನಿ ಏನೇನೋ ಗುಸು ಮಾಡ್ತಿರ್ತಾನೆ ನೈಟೆಲ್ಲ. ಬೆಳಗ್ಗೆ ಹೊತ್ತು ಮಲಗ್ತಾನೆ. ಇವತ್ತೇನು ಸ್ಪೆಷಲ್ ಅಂದರೆ ಬೆಳಗ್ಗೆ ಚಿತ್ರಾನ್ನ ಮಾಡೋನೆ. ಎದ್ದೇಳೋಷ್ಟೊತ್ತಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ತಿಂಡಿ ನೋಡಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ. ಮಾವಿನಕಾಯಿ ಚಿತ್ರಾನ್ನ ರೆಡಿ ಮಾಡಿಟ್ಟಿದ್ದಾನೆ. ರಾತ್ರಿ ಸಾಂಬಾರು. ಸೊ ಬೆಳಗ್ಗೆ ತಿಂಡಿ ತುಂಬ ಮುಖ್ಯ. ತಿಂಡಿ ಮಿಸ್ ಮಾಡಬಾರ್ದಂತೆ. ಹಾಳಾಗಿದ್ದೀನಿವಾ
ಸೊ ಒಳ್ಳೆ ತಿಂಡಿ ಆಯಿತು. ಶೆಟ್ಟಿ ಮನೆ ಕೆಳಗಿದ್ದೆ, ಗೊತ್ತಲ್ಲ ಶೆಟ್ಟಿ, ಅವನ ಹೆಂಡತಿಗೆ ಆಫೀಸಿಗೆ ಕಳಿಸಿ ಬ್ಯಾಚುಲರ್ ಲೈಫ್ ಲೀಡ್ ಮಾಡ್ತಾನೆ. ಬರ್ತಾನೆ ರೀ, ಟೀ ಕುಡಿಯೋಕೆ ಹೋಗ್ತೀವಿ. ಟೀ ಕುಡಿದ್ಮೇಲೆ ಆಮೇಲೆ ವೈನಿ ಮತ್ತೆ ನಿಮ್ಮನ್ನು ಆಫೀಸಿಗೆ ಕಳಿಸಿಲ್ಲ ನೋಡಿ, ಬ್ಯಾಚುಲರ್ ಲೈಫ್ ಲೀಡ್ ಮಾಡ್ತವನೆ. ಇವ್ರಿಗೊಂದು ಕ್ಲಾಸ್ ತಗೊಳ್ಳಿ. ಸೊ ಆಫ್ಟರ್ ಎ ವಂಡರ್ಫುಲ್ ಟೀ ವಿತ್ ವಂಡರ್ಫುಲ್ ಪರ್ಸನ್ ಶೆಟ್ಟಿ, ಓವರಾಗಿ ಹೇಳ್ಬಿಟ್ಟೆ ಅನಿಸುತ್ತೆ. ಕಟ್. ಪುಣ್ಯಣ್ಣ ಕ್ಲಾಸಿಗೆ ರೆಡಿ ಮಾಡ್ತಾ ಇದ್ದಾರೆ. ಏನೇನೋ ನೋಡಿಕೊಂಡು ವಿಡಿಯೋ ಎಲ್ಲ ನೋಡ್ತಾರೆ. ಛೀ ಪುಣ್ಯಣ್ಣ ನೀವು. ಇವಾಗ ನಂದು ಇನ್ನೊಂದು ಗಾಡಿ ಇದೆ, ಡಿಯೋ. ಸ್ಟಾರ್ಟ್ ಮಾಡಿ 3-4 ದಿನ ಆಯಿತು. ಡಿಯೋ ಅದನ್ನು ಒಂಚೂರು ಸ್ಟಾರ್ಟ್ ಮಾಡಿ ಮನೆಗೆ ಹೋಗಬೇಕು. ಇದು ನಮ್ಮ ರಾಜವಲ್ಲಿ, ಇದು ಕೂಡ ನಮ್ಮದೇ. ಇದರ ಹೆಸರು ಬಜರಂಗಿ ಯಾಕೆ ಅಂತ ಹೇಳ್ತೀನಿ ರೀ. ಸೊ ನನ್ನ ಫ್ರೆಂಡ್ ಮನೆಗೆ ಬಂದಾಯಿತು. ಇದಕ್ಕೆ ಇದು ಬೆಂಗಳೂರಿಗೆ ಬಂದಿರೋ ನನ್ನ ಫಸ್ಟ್ ಗಾಡಿ. ಇದರ ಹೆಸರು ಯಾಕೆ ಬಜರಂಗಿ ಅಂತ ಹೇಳ್ತೀವಿ ಅಂದರೆ, ಇಷ್ಟು ಹಳೆಯದಾಗಿದೆ ಗಾಡಿ, 15-16 ವರ್ಷದ ಗಾಡಿ. ಸ್ಪೆಷಾಲಿಟಿ ಏನಪ್ಪ ಅಂದರೆ ಗಾಡಿದು ಹಿಂಗಿದೆ, ಈ ಥರ ಇದೆ ಗಾಡಿ. ಕಂಡೀಷನ್ನು ಅಷ್ಟಕ್ಕಷ್ಟೇ ಇದೆ. ಬಟ್ ಹೆಂಗೆ ಓಡುತ್ತೆ ಅಂದರೆ, ನಾನು ಎಷ್ಟೆಷ್ಟು ದೂರ ಹೋಗಿದ್ದೀನಿ ಗಾಡೀಲಿ. ಅದಕ್ಕೆ ಏನು ಹೇಳೋದು ಅಂದರೆ, ಹಳೆ ಗಾಡಿ ಇಂಜಿನ್ ಅಂದರೆ ದ ಬೆಸ್ಟ್. ಹಳೆ ಗಾಡಿ ಇಂಜಿನ್ಸು, ಅದರಲ್ಲೂ ಹೋಂಡಾ ಗಾಡಿ ಅಲ್ವಾ, ಅದಕ್ಕೆ ಸಕ್ಕತ್ತಾಗಿ ಓಡುತ್ತೆ. ನನ್ನ ಫ್ರೆಂಡ್ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದೆ ಅನಿಸುತ್ತೆ, ವಾಷಿಂಗ್ ಮಿಷಿನ್ ಸೌಂಡ್ ಬರ್ತಾಯಿದೆ. ಬಟ್ ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ವಾವ್, ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡು ಯಾವಾಗಲೂ ಅಷ್ಟೇ ಕಾಯಕವೇ ಕೈಲಾಸ. ಸಾಕ್ಷಿಗೆ ಕೊಡೆ ನೋಡ್ತೀವಿ. ಸಾಕ್ಷಿ ನೋಡೋ, ನೀನು ಎಷ್ಟು ಲಕ್ಕಿ ಫೆಲೋ ಇಂಥ ಫ್ರೆಂಡ್ ಪಡೆಯೋಕ್ಕೆ. ಸಾಕ್ಷಿ ಕೊಡೆ ನೋಡ್ತಾ ಇದ್ದಂತೆ ಫ್ರೆಂಡ್ಸ್. ಆ 3 ಡಿಕೆಡ್ ವಯಸ್ಸಾಗ್ತಾ ಬಂತು ಫ್ರೆಂಡ್ಸ್. ಹುಡುಗಿಗೆ ಏನಾದ್ರು ಕೊಡ್ಸೋದ್ರೆ ಸಾಕ್ಷಿ ಕೊಡಿಸ್ತಾ ಇದ್ದಾನೆ ಫ್ರೆಂಡ್ಸ್. ಇಷ್ಟು ದಿನ ಕಾಯ್ತಾ ಇದ್ದೆ ಇವ್ನು ಬಟ್ಟೆ ಹಾಕ್ದಾಗ ಈ ಥರ ಕುಣಿಬೇಕಿದ್ದು ಅಂತ. ನೋಡಿ ಕುಣಿತಾ ಇದೆ. ನಾನು ಹಾಕ್ದಾಗ ಕುಣಿದಿರಲಿಲ್ಲ, ನಾನು ಲಾಗ್ ನೋಡಿ ನಾನು ವಾಷಿಂಗ್ ಮಿಷಿನ್ ತೋರಿದ್ದು ಹಾಕಿದ್ದೀನಿ ನೋಡಿ. ಇವನು ಬಟ್ಟೆ ಹಾಕ್ದಾಗಲೇ ಈ ಥರ ಎಲ್ಲ ಕುಣಿಯುತ್ತೆ. ಟಕ್ ಟಕ್ಕ. ಬೇಕಾದ್ರೆ ಸರ್ಫೆಕ್ಸಲ್ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರಮೋಷನ್ಗೆ. ಇವನ್ ಡವ್ ಶಾಂಪೂದವರು ಅಷ್ಟೇ. ಐತಾಳು ನೋಡಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ಬೋದು. ಐತಾಳನ್ನ ತೋರ್ಸಕ್ಕೆ ನಾನು, ಅಯ್ಯೋ ಐತಾಳು ಕಾಣಿಸ್ಬಿಟ್ಟ. ಐತಾಳು ಯಾಕೆ ರೆಡಿಯಾಗಿ ಕೂತಿದ್ದೀರಾ? ಹಾಂ, ಯಾಕೆ ರೆಡಿಯಾಗಿ ಕೂತಿದ್ದೀರಾ? ಅಲ್ಲ ಹೇಳಿ ಎಂತಕ್ಕಿಂತ ಸುಮ್ಮನೆ. ಐತಾಳು ನೋಡಿ ಫ್ರೆಂಡ್ಸ್, ದೂರದಿಂದ ನೋಡಿದ್ರೆ ಕ್ಯಾರಿ ಮಿನಿಟಿ ಥರ ಕಾಣಿಸ್ತಾನೆ, ಹತ್ರ ಹೋಗಿ ನೋಡಿದ್ರೆ ದೂದ್ ಪಡ ದಿಗಂತ ಥರ ಕಾಣಿಸ್ತಾನೆ. ಟೀ ಎಲ್ಲ ನೆಲಕ್ಕೆ ಬಿತ್ತು ಕೊಡಕ್ಕೆ ಬಂದಾಗ. ಕಾಫಿ ಎಲ್ಲ ನೆಲದ ಪಾಲ್. ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ. ಕೊನೆಗೂ ಕಾಫಿ ಕೊಟ್ಟ. ಒಂದ್ಸಲ ಕಾಫಿ ನೆಲಕ್ಕೆ ಕೊಟ್ಟ ಭೂಮಿ ತಾಯಿಗೆ, ಇವಾಗ ನನಗೆ ಕೊಟ್ಟ. ಸೊ ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಇಲ್ಲಿವರೆಗೂ ಲಾಗ್ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಿನ್ನೆಯಿಂದ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ಡೇ.